ವಿಧಾನಸಭೆಯಲ್ಲಿ ಇಂದು ಕೂಡ ಬಿಜೆಪಿ ಧರಣಿಯನ್ನು ನಡೆಸಲಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸದಸ್ಯರಿಗೆ ವೇತನ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದೆ. ನಿನ್ನೆ ಕೂಡ ಇಡೀ ಕಲಾಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬಲಿಯಾಗ್ಬಿಡ್ತು. 3 ಬಾರಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು, ಸಭಾತ್ಯಾಗವನ್ನು ಮಾಡಲಾಯಿತು. ಈಗ ಮತ್ತೆ ಇವತ್ತು ಇದೇ ವಿಚಾರವನ್ನು ಮುಂದೆ ಇಟ್ಕೊಂಡು ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ರೆಡಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಜನರ ತೆರಿಗೆ ಹಣವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರದ್ದು ಮಾಡಬೇಕು, ಇಲ್ಲವೇ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಶೋಕ್ ಕೂಡ ಹೇಳಿದ್ರು ನಿನ್ನೆ, ಭಿಕ್ಷೆ ಬೇಡಿ ಕೊಡಿ ಕಾರ್ಯಕರ್ತರಿಗೆ ದುಡ್ಡು, ಸರ್ಕಾರದ ಯಾಕೆ ಕೊಡ್ತೀರಾ ಅಂತ. ಇಡೀ ಕಲಾಪ ಬಲಿಯಾಗಿತ್ತು. ಹೋರಾಟವನ್ನು ಕೈ ಬಿಡಬೇಡಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಶೋಕ್ ಅವರಿಗೆ ಕರೆ ಮಾಡಿ ಹೋರಾಟ ಮುಂದುವರಿಸಿ, ಏನೋ ಒಂದು ಫಲಶ್ರುತಿ ಆಗಬೇಕು ಅಂತೇಳಿ ಸದನದ ಬಾವಿಗಿಳಿದು ದೊಡ್ಡ ಮಟ್ಟದ ಹೋರಾಟವನ್ನು ಪ್ರತಿಪಕ್ಷಗಳ ಸದಸ್ಯರು ಮಾಡಿದ್ರು. ಈಗ ಇವತ್ತು ಮತ್ತೆ ಅದು ಮುಂದುವರಿಯುತ್ತೆ. ಅಂದರೆ ಶಾಸಕರನ್ನ ಇಲ್ಲಿ ನೇಮಕ ಮಾಡಿ, ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ, ಅವರಿಗೆ ಸಂಬಳ ಅಂತ ಗೌರವಧನ ಕೊಡ್ತಾ ಇದ್ದೀರಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಅಹೋರಾತ್ರಿ ಹೋರಾಟ ಶುರುವಾಗುತ್ತಾ? ಹಾಗಾದ್ರೆ ಇಂದು ಕೂಡ ಸದನದ ಹೊರಗೆ ಒಳಗೆ ವಿಪಕ್ಷಗಳಿಂದ ಹೋರಾಟ ನಡೆಯಲಿದೆ. ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಪ್ರೊಟೆಸ್ಟ್ ನಡೆಸ್ತಾರೆ ಬಿಜೆಪಿ ಜೆಡಿಎಸ್ನ ಸದಸ್ಯರು. ಅಹೋರಾತ್ರಿ ಧರಣಿ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಈಗ ಚಿಂತನೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿರುದ್ಧ ಅಹೋರಾತ್ರಿ ಹಗಲು ರಾತ್ರಿ ಧರಣಿಯನ್ನ ಮಾಡಲಿಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ. ಅಂದರೆ ಇದನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಅಂದರೆ ಅದನ್ನು ರದ್ದು ಮಾಡಬೇಕು. ಈಗಿರುವಂತಹ ಕಮಿಟಿ ಇದೆ ಅಲ್ವಾ, ಅದು ಗ್ಯಾರಂಟಿ ಅನುಷ್ಠಾನ ಸಮಿತಿ. ಅಲ್ಲಿ ಇವರು ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟು ಸರ್ಕಾರದ ಖಜಾನೆ ಹಣವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಸುಮಾರು 15ರಿಂದ 18 ಕೋಟಿ ವಾರ್ಷಿಕವಾಗಿ ಇದು ನಷ್ಟ ಆಗ್ತಿದೆ ಸರ್ಕಾರಕ್ಕೆ. ಜನರ ತೆರಿಗೆ ಹಣ ಇದು. ಹಾಗಾಗಿ ಇದನ್ನು ನೀವು ಕೂಡಲೇ ರದ್ದು ಮಾಡಬೇಕು. ಶಾಸಕರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಕಮಿಟಿಗೆ, ಗ್ಯಾರಂಟಿ ಸಮಿತಿಗೆ ನೇಮಕ ಮಾಡಬೇಕು ಅನ್ನುವಂಥ ಒತ್ತಾಯ ಪ್ರತಿಪಕ್ಷಗಳದ್ದಾಗಿದೆ. ಹಾಗಾಗಿನೇ ಈ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನು ತರುವಂತಹ ಒಂದು ಪ್ಲಾನ್ ಹಾಕ್ಕೊಂಡಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಅಶೋಕ್ ಅವರಿಗೆ ಕರೆ ಮಾಡಿ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಹೋರಾಟವನ್ನು ಮುಂದುವರಿಸಿ, ನೀವು ಇದನ್ನು ಅರ್ಧಕ್ಕೆ ಬಿಡಬೇಡಿ ಅಂತೇಳಿ. ಇವತ್ತು ಮತ್ತೆ 10 ಗಂಟೆಗೆ ಬಿಜೆಪಿ ಜೆಡಿಎಸ್ನ ಸದಸ್ಯರು ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದಾರೆ.